ಎಲ್ಲರಿಗೂ ನಮಸ್ಕಾರಗಳು. ಮಾತವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ನಾನು ಸಾಮಾನ್ಯವಾಗಿ ಆರೋಗ್ಯ ಅಂತ ಬಂದ ತಕ್ಷಣ ಅದರಲ್ಲಿ ನಮ್ಮ ಆಹಾರದ ಒಂದು ಪ್ರಾಮುಖ್ಯತೆಯನ್ನು ಸಾಮಾನ್ಯವಾಗಿ ಹೇಳ್ತೀನಿ. ಅದರಲ್ಲೂ ಮುಖ್ಯವಾಗಿ ಸಸ್ಯಾಹಾರ ಸೇವನೆ ಇದೆಯಲ್ಲ, ಅದು ನಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನು ಆರೋಗ್ಯಕರವಾಗಿ ಇಡುವಂತಹದ್ದು. ಅಂಥ ಶಕ್ತಿ ಅದಕ್ಕಿದೆ. ಅದರಲ್ಲೂ ಸಸ್ಯಾಹಾರದಲ್ಲಿ ಬಹಳ ಮುಖ್ಯವಾದದ್ದು ಸೊಪ್ಪುಗಳ ಸೇವನೆ. ಬಹಳಷ್ಟು ಜನ ಇತ್ತೀಚಿನ ದಿನದಲ್ಲಿ ಸೊಪ್ಪುಗಳ ಸೇವನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. ಕಾರಣ ಏನಂತಂದರೆ ಕೆಲಸದ ಒತ್ತಡ. ವರ್ಕಿಂಗ್ ಲೇಡೀಸ್ ಅಂತ ಅನ್ಬೋದು ನಾವು. ಹೊರಗಡೆ ಕೆಲಸ ಮಾಡಬೇಕು, ಬೇಗ ಮನೆ ಬಿಡಬೇಕಾಗುತ್ತೆ, ಬೇಕಾದಷ್ಟು ಕೆಲಸ. ಈ ಸೊಪ್ಪು ಅಂತಂದಾಗ ಏನಾಗುತ್ತೆ, ಅದನ್ನು ನಿಧಾನವಾಗಿ ಅದಕ್ಕೆ ಈ ಒಂದು ಸಮಯ ತುಂಬ ಬೇಕಾಗುತ್ತೆ. ಆ ಸೊಪ್ಪನ್ನು ತಂದು ಅದನ್ನು ಬಿಡಿಸಿ ಅದನ್ನು ತೊಳೆದು, ಅದರಲ್ಲಿ ತುಂಬ ಮಣ್ಣೆಲ್ಲ ಇರುತ್ತೆ, ಅದನ್ನು ಸಣ್ಣಗೆ ಅದನ್ನು ಚಾಪ್ ಮಾಡಿ ಕಟ್ ಮಾಡಿ ನಂತರ ಅದರಲ್ಲಿ ಪಲ್ಯನೋ ಸಾಂಬಾರು ಏನೇ ನಾವು ಮಾಡಬೇಕು ಅಂತಂದರೆ ಸಮಯ ಜಾಸ್ತಿ ಇರುತ್ತೆ, ಬೇಕಾಗುತ್ತೆ. ಅದರಲ್ಲೂ ತುಂಬ ನಾವು ಒಂದು ಅರ್ಜೆಂಟಲ್ಲಿ ಆ ಸೊಪ್ಪನ್ನು ನಾವು ಅದರಿಂದ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮೊದಲೇ ಪ್ರಿಪೇರ್ ಮಾಡ್ಕೋಬೇಕು. ಅದನ್ನೆಲ್ಲ ಚೆನ್ನಾಗಿ ಶೋಧಿಸಿ ಚೆನ್ನಾಗಿ ಅದನ್ನು ಒಂದು ಕವರಲ್ಲಿಟ್ಟು ನಂತರ ಅದನ್ನು ತೊಳೆದು ಇದೆಲ್ಲ ಮಾಡೋದ್ರಿಂದ ಏನಾಗ್ತಾ ಇದೆ, ಇತ್ತೀಚಿನ ದಿನದಲ್ಲಿ ಸಮಯದ ಒಂದು ಅಭಾವದಿಂದ ಬಹಳಷ್ಟು ಜನ ಸೊಪ್ಪನ್ನು ಬಳಸೋದನ್ನೇ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಏನೋ ಒಂದಷ್ಟು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪುಗಳನ್ನು ಬಿಟ್ಟರೆ ಮುಖ್ಯವಾಗಿ ಪಾಲಕ್ ಸೊಪ್ಪಾಗ್ಬೋದು, ದಂಟಿನ ಸೊಪ್ಪಾಗ್ಬೋದು, ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಬಸಳೆ ಸೊಪ್ಪು, ಈ ಥರದ ಸೊಪ್ಪುಗಳು ದಿನನಿತ್ಯ ನಿತ್ಯ ನಾವು ಒಂದೊಂದು ಥರದ ಸೊಪ್ಪನ್ನು, ಒಂದು ಅಥವಾ ಎರಡು ಸೊಪ್ಪನ್ನು ಬಳಸಲೇಬೇಕು ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಸೊಪ್ಪುಗಳನ್ನು ಬಳಕೆ ಮಾಡಲೇಬೇಕು. ಇದು ಕಡ್ಡಾಯ. ಇದು ಮಾಡದಿದ್ದ ಪಕ್ಷದಲ್ಲಿ ನಮ್ಮ ದೇಹದಲ್ಲಿ ಕೆಲವೊಂದು ಅಂಗಾಂಗಗಳಿಗೆ ಪೂರಕವಾಗಿರುವ ಅಂಶಗಳನ್ನು ನಾವು ಹೊರಗಡೆಯಿಂದ ನೀಡದಿದ್ದಾಗ ಆ ಅಂಗಾಂಗಗಳೇನಾಗುತ್ತೆ, ಕಾಯಿಲೆಗಳಿಗೆ ತುತ್ತಾಗುತ್ತೆ. ಹಾಗಾದರೆ ಸೊಪ್ಪುಗಳಲ್ಲಿ ಏನಿದೆ ಮತ್ತು ನಮ್ಮ ದೇಹದ ಯಾವ ಯಾವ ಅಂಗಾಂಗಗಳಿಗೆ ಅದು ಅತ್ಯಂತ ಅವಶ್ಯಕ ಅಂತ ನಾವು ನೋಡೋದಾದರೆ, ಸೊಪ್ಪುಗಳಲ್ಲಿ ಬಹಳಷ್ಟು ವೈಟಮಿನ್ಗಳಿದೆ. ವೈಟಮಿನ್ ಸಿ, ವೈಟಮಿನ್ ಎ, ವೈಟಮಿನ್ ಇ, ಅಂದರೆ B6, B12, ಇದರ ಜೊತೆಯಲ್ಲಿ ಬಹಳಷ್ಟು ಖನಿಜಾಂಶಗಳು, ಐರನ್ ಆಗಿರ್ಬೋದು, ಕ್ಯಾಲ್ಶಿಯಂ ಆಗಿರ್ಬೋದು, ಮೆಗ್ನೀಷಿಯಂ, ಈ ಥರದ್ದು ಬಹಳಷ್ಟು ಅಂಶಗಳಿದೆ. ಜೊತೆಗೆ ಇಲ್ಲಿ ಡಯಟ್ರಿ ನೈಟ್ರೇಟ್ಗಳಿದೆ ಒಂದು ಸೊಪ್ಪುಗಳಲ್ಲಿ. ಸಾಮಾನ್ಯವಾಗಿ ಎಲ್ಲ ಸೊಪ್ಪನ್ನು ನಾನು ಒಟ್ಟಾರೆ ಸೇರಿಸಿ ಹೇಳ್ತಾ ಇರೋಂಥದ್ದು. ಲ್ಯೂಟಿನ್ ಇದೆ, ಜಿಯೋಜಾಂಥಿನ್ ಇದೆ, ಮತ್ತು ಲವಣಗಳು, ಖನಿಜಾಂಶಗಳು ಬಹಳ ಹೆಚ್ಚಿರುವಂಥದ್ದು, ಫಿನಾಲಿಕ್ ಕಾಂಪೌಂಡ್ಸ್ಗಳು, ಫ್ಲಾವೆನಾಯ್ಡ್ಸ್ಗಳು, ಬೇಕಾದಷ್ಟು ಈ ಥರದ ಸ್ಯಾಫೋನಿನ್, ಟ್ಯಾನಿನ್, ಬೇಕಾದಷ್ಟು ನಾವು ಅದನ್ನು ಲಿಸ್ಟ್ ಮಾಡ್ತಾ ಹೋದರೆ ಒಂದು ದೊಡ್ಡ ಪಟ್ಟಿನೇ ನಮಗೆ ಸಿಕ್ಕುತ್ತೆ. ಒಟ್ಟಾರೆ ಎಲ್ಲ ಸೊಪ್ಪುಗಳಲ್ಲೂ ವಿಟಮಿನ್ಗಳಾಗಿರ್ಬೋದು, ವಿಟಮಿನ್ ಕೆ ಬಹಳ ಮುಖ್ಯವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ವಿಟಮಿನ್ ಫೋಲಿಕ್ ಆ್ಯಸಿಡ್ ಅಂದರೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಬಹಳ ಪ್ರಮುಖವಾಗಿ ನಮಗೆ ಸೊಪ್ಪಿನಲ್ಲಿ ದೊರಕುವಂಥದ್ದು. ಅದರ ಜೊತೆ ಕಬ್ಬಿಣಾಂಶ ಮತ್ತು ಕ್ಯಾಲ್ಶಿಯಂ ನಮಗೆ ಚೆನ್ನಾಗಿ ಬೇಕು ಅಂತಂದ ಪಕ್ಷದಲ್ಲಿ ನಾವು ಕೆಲವೊಂದು ಸೊಪ್ಪುಗಳನ್ನು, ಅದರಲ್ಲೂ ಮುಖ್ಯವಾಗಿ ಮೆಂತ್ಯ ಸೊಪ್ಪನ್ನು ಬಳಕೆ ಮಾಡುವಂಥದ್ದೇ ಆಗಬಹುದು. ಈ ಥರದ್ದು ಸೊಪ್ಪುಗಳಲ್ಲಿ ಬೇಕಾದಷ್ಟು ಈ ಥರದ ಅಂಶಗಳಿದೆ. ಹಾಗಾದರೆ ಇದು ನಮ್ಮ ದೇಹದ ಒಳಗಡೆ ಇರುವ ಯಾವ ಯಾವ ಅಂಗಾಂಗಗಳಿಗೆ ಅತ್ಯಂತ ಅವಶ್ಯ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಸೊಪ್ಪುಗಳಲ್ಲಿರುವ ಫೋಲೇಟ್ ಅಥವಾ ವಿಟಮಿನ್ ಬಿ ಕಾಂಪ್ಲೆಕ್ಸ್ ನಾವು ಏನು ಅಂತೀವಿ, ಫೋಲಿಕ್ ಆ್ಯಸಿಡ್, ಇದು ನಮ್ಮ ಮೆದುಳಿನ ಬೆಳವಣಿಗೆಗೆ ಅತ್ಯಂತ ಪೂರಕ. ಅದರಲ್ಲೂ ಗರ್ಭಿಣಿ ಸ್ತ್ರೀಯರು ಗರ್ಭವತಿ ಆಗಬೇಕು ಅನ್ನುವ ಮೊದಲಿನ 3 ತಿಂಗಳಿನಿಂದಲೇ ಅವರು ಸೊಪ್ಪನ್ನು ಸೇವನೆ ಮಾಡೋದು. ಅದರಲ್ಲೂ ಮುಖ್ಯವಾಗಿ ಪಾಲಕ್ ಸೊಪ್ಪಲ್ಲಿ ಯಥೇಚ್ಛವಾಗಿ ಫೋಲಿಕ್ ಆ್ಯಸಿಡ್ ಇರೋದರಿಂದ ಪಾಲಕ್ ಸೊಪ್ಪಿನ ಬಳಕೆಯನ್ನು ಮಾಡ್ತಾ ಬರಬೇಕು. ಮತ್ತು ಪ್ರತಿದಿನ ಎರಡು ಸೊಪ್ಪುಗಳನ್ನು ಬಳಕೆ ಮಾಡ್ತು ಅಂದರೆ ಇನ್ನೂ ಆರೋಗ್ಯಕ್ಕೆ ತುಂಬ ಉತ್ತಮ ಅನ್ಬೋದು. ಕಾರಣ ಮೆದುಳಿನ ಬೆಳವಣಿಗೆಗೆ ಫೋಲಿಕ್ ಆ್ಯಸಿಡ್ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಅದು ಗರ್ಭಿಣಿಯಾಗುವಂತಹ ಮಹಿಳೆಯರಿಗೆ ಪ್ರತಿದಿನ 400 mg ಅಷ್ಟು ಫೋಲಿಕ್ ಆ್ಯಸಿಡ್ ಬೇಕಾಗಿರುತ್ತೆ. 21ನೆಯ ದಿನದಿಂದ ಆ ಒಂದು ಭ್ರೂಣದ ಮೆದುಳು ಬೆಳವಣಿಗೆ ಆಗ್ತಾ ಇರುತ್ತೆ. ಮೆದುಳಿನ ಬೆಳವಣಿಗೆಗೆ ಫೋಲಿಕ್ ಆ್ಯಸಿಡ್ ಏನಕ್ಕೆ ಬೇಕು ಅಂತಂದರೆ, DNA ಸಿಂಥಸಿಸ್, ಪ್ಯೂರಿನ್ ಮತ್ತು ಪಿರಮಿಡಿನ್ಗಳು ಏನು DNA ಸಿಂಥಸೈಸ್ ಆಗಬೇಕಾದ್ರೆ ಬೇಕಾಗುತ್ತೆ, ಅದನ್ನು ಸಿಂಥಸೈಸ್ ಮಾಡೋಕ್ಕೆ ಈ ಫೋಲೇಟ್ ಅಥವಾ ಫೋಲಿಕ್ ಆ್ಯಸಿಡ್ ಬೇಕಾಗಿದೆ. ಇದು ಅತ್ಯಂತ ಪ್ರಮುಖವಾದದ್ದು.
ಇದರ ಜೊತೆಯಲ್ಲಿ ಈ ಒಂದು ನಮ್ಮ ಒಂದು ನರಕೋಶಗಳ ಮೇಲೆ ಯಾವುದು ಇದೆ ಅದನ್ನು ಮೈಲಿನ್ ಶೀತ್ ಅಂತ ಕರಿತೀವಿ. ಈ ನರಕೋಶ ಅಂತಂದಾಗ ನ್ಯೂರಾನ್ ಅಂತ ಕರೆದಾಗ ಆಕ್ಸಾನ್ ಮತ್ತು ಡೆಂಡ್ರೈಟ್ ಅಂತ ಕರಿತೀವಿ. ಅದರ ಮೇಲೆ ಮೈಲಿನ್ ಶೀತ್ ಅಂತ ಇದೆ. ಈ ಮೈಲಿನ್ ಶೀತನ್ನ ಚೆನ್ನಾಗಿ ಇರಬೇಕು ಅಂದರೆ ಅದಕ್ಕೆ ಲ್ಯೂಟೀನ್ಗಳು ಬೇಕಾಗುತ್ತೆ. ಲ್ಯೂಟೀನ್ ಎನ್ನುವ ಅಂಶ ಏನು ಸೊಪ್ಪಿನಲ್ಲಿದೆ ಅದು ಅತ್ಯಂತ ಅವಶ್ಯವಾಗಿರೋದು. ಅದು ಚೆನ್ನಾಗಿ ರ್ಯಾಪ್ ಆದಾಗ, ಅದು ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂದರೆ ಲ್ಯೂಟೀನ್ಗಳು ಬೇಕೇ ಬೇಕು. ಯಾವಾಗ ಇದು ಮೈಲಿನ್ ಶೀತ್ ಚೆನ್ನಾಗಿರುತ್ತೆ ಅವಾಗೇನಾಗುತ್ತೆ, ಯಾವುದೇ ಒಂದು ಸಿಗ್ನಲ್ಲು ನಮ್ಮ ನರಕೋಶಕ್ಕೆ ಹೋದಾಗ ಅದು ಜಂಪ್ ಆಗಿಬಿಡುತ್ತೆ, ಅದು ಬಹಳ ಬೇಗ ಅದು ಟ್ರಾನ್ಸ್ಮಿಟ್ ಆಗುತ್ತೆ. ಹಾಗಾಗಿ ಕಲಿಕೆ ಚೆನ್ನಾಗಿರುತ್ತೆ, ಮೆಮೊರಿ ಚೆನ್ನಾಗಿರುತ್ತೆ, ಇದೆಲ್ಲ. ಮತ್ತು ಇನ್ಸ್ಟಿಂಕ್ಟ್ ಬಿಹೇವಿಯರು, ತಕ್ಷಣ ರೆಸ್ಪಾಂಡ್ ಮಾಡೋದು. ಕೆಲವರು ಏನಂದರೆ ತುಂಬ ಹೊತ್ತಾದ್ರೂ ಅವ್ರಿಗೆ ಅದು ಅರಿವೇ ಆಗ್ತಾ ಇರೋದಿಲ್ಲ. ಇದಕ್ಕೆಲ್ಲ ಕಾರಣ ಅಂತಂದರೆ ನಮ್ಮ ಆಹಾರದಲ್ಲಿ ಕೆಲವೊಂದು ಈ ಒಂದು ಅಂಶಗಳ ಕೊರತೆ ಅಂತ ಹೇಳ್ಬೋದು. ಹಾಗಾಗಿ ಮೆದುಳಿನ ಬೆಳವಣಿಗೆಗೆ ಸೊಪ್ಪುಗಳು ಅತ್ಯಂತ ಅವಶ್ಯ, ಬೇಕೇ ಬೇಕು, ಕಡ್ಡಾಯ ಅಂತಲೇ ನಾವು ಹೇಳ್ಬೋದು. ನಂತರ ಹೃದಯದ ಆರೋಗ್ಯ ಅಂತ ನಾವು ನೋಡಿದಾಗ ನಮ್ಮ ಹೃದಯದ ರಕ್ತನಾಳಗಳು ಸ್ವಲ್ಪ ಹಿಗ್ಗಿದ್ರೆ ಆ ರಕ್ತ ಪರಿಚಲನೆ ಚೆನ್ನಾಗಿರುತ್ತೆ, ರಕ್ತದೊತ್ತಡ ಕಮ್ಮಿ ಆಗುತ್ತೆ, ಮತ್ತು ರಕ್ತ ಹೆಪ್ಪುಗಟ್ಟುವಂತಹ ಸಂದರ್ಭ ಆಗಿರ್ಬೋದು. ಇಂಥದ್ದೆಲ್ಲ ಕಡಿಮೆ ಯಾವಾಗ ಆಗುತ್ತೆ ಅಂದರೆ ರಕ್ತನಾಳಗಳು ಚೆನ್ನಾಗಿದ್ದಾಗ. ರಕ್ತನಾಳಗಳು ಚೆನ್ನಾಗಿರಬೇಕು ಅಂತಂದರೆ ಸೊಪ್ಪುಗಳಲ್ಲಿರುವ ಡಯೆಟರಿ ನೈಟ್ರೇಟ್ಗಳೇನಾಗುತ್ತೆ ದೇಹದ ಒಳಗಡೆ ಹೋದಾಗ ನೈಟ್ರೈಟ್ ಆಗಿ ಕನ್ವರ್ಟ್ ಆಗುತ್ತೆ. ಈ ನೈಟ್ರೈಟ್ಗಳು ನೈಟ್ರಿಕ್ ಆಕ್ಸೈಡ್ ಅಂತ ನಾವೇನು ಕರಿತೀವಿ, NO ನೈಟ್ರಿಕ್ ಆಕ್ಸೈಡ್, ಅದರ ಬಿಡುಗಡೆಗೆ ಈ ನೈಟ್ರೈಟ್ಗಳು ಅತ್ಯಂತ ಅವಶ್ಯ. ಈನಾಸ್ ಜೀನ್ ಅಂತ ಇದೆ, ಆ ಜೀನು ಆ್ಯಕ್ಟಿವೇಟ್ ಆಗಿರುತ್ತೆ. ಆ್ಯಕ್ಟಿವೇಟ್ ಆದ ಜೀನು ನೈಟ್ರಿಕ್ ಆಕ್ಸೈಡನ್ನ ಬಿಡುಗಡೆ ಮಾಡುತ್ತೆ. ನೈಟ್ರಿಕ್ ಆಕ್ಸೈಡು ನಮ್ಮ ಹೃದಯದ ಆರೋಗ್ಯಕ್ಕೆ ಅತ್ಯಂತ ಪೂರಕವಾಗಿರೋದ್ರಿಂದ ಅದು ನಮ್ಮ ಸೊಪ್ಪುಗಳಲ್ಲಿ ನಮಗೆ ಸಿಗ್ತದೆ. ಡೈರೆಕ್ಟಾಗಿ ನೈಟ್ರಿಕ್ ಆಕ್ಸೈಡ್ ಸಿಕ್ಕಲ್ಲ. ಡಯಟ್ರಿ ನೈಟ್ರೇಟ್ಗಳು ನೈಟ್ರೈಟ್ ಆಗಿ ಕನ್ವರ್ಟ್ ಆಗಿ ನೈಟ್ರೈಟ್ಗಳು ನೈಟ್ರಿಕ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗೋದ್ರಿಂದ ಹೃದಯದ ಒಂದು ರಕ್ತ ಪರಿಚಲನೆ, ಆಮೇಲೆ ಹೆಪ್ಪುಗಟ್ಟದಿರುವಂಥದ್ದು, ಆಮೇಲೆ ನಮ್ಮ ಬ್ಲಡ್ ಪ್ರೆಷರ್ ಅಂತ ರಕ್ತದೊತ್ತಡ, ಇದೆಲ್ಲ ತುಂಬ ಚೆನ್ನಾಗಿ ಇರೋದರಿಂದ ನಮ್ಮ ಹೃದಯ ಆರೋಗ್ಯವಂತವಾಗಿರುತ್ತೆ. ಜೊತೆಯಲ್ಲಿ ಯಾರು ಸೊಪ್ಪುಗಳನ್ನು ಬಳಕೆ ಮಾಡ್ತಾರೆ ಅವರಿಗೆ ವಯಸ್ಸಾಗುವ ಪ್ರಕ್ರಿಯೆ ಏನಿದೆ ಅದು ಕಡಿಮೆ ಆಗುತ್ತೆ. ಕಾರಣ ಸೊಪ್ಪುಗಳಲ್ಲಿ ಯಥೇಚ್ಛವಾಗಿ ಆ್ಯಂಟಿ ಆಕ್ಸಿಡೆಂಟ್ಗಳು ಇರೋದರಿಂದ ಅದು ನಮ್ಮ ವಯಸ್ಸಾಗುವ ಒಂದು ಪ್ರಕ್ರಿಯೆಯನ್ನು ಕಡಿಮೆ ಮಾಡುತ್ತೆ. ಅಂದರೆ ಕೂದಲು ಬೆಳಗಾಗುವಂಥದ್ದು, ಚರ್ಮದ ಕಾಂತಿ ಕಳ್ಕೊಳ್ಳೋ ಅಂಥದ್ದು, ಚರ್ಮ ಸುಕ್ಕುಗಟ್ಟ ಅಂಥದ್ದು, ಇದೆಲ್ಲ ಏನಂದರೆ ವಯಸ್ಸಾಗುವ ಪ್ರಕ್ರಿಯೆಗಳ ಒಂದೊಂದು ಸೂಚನೆ ಎನ್ಬೋದು. ಕೆಲವರು ನೋಡಿ, ಯಾರು ಈ ಸೊಪ್ಪು, ಹಣ್ಣು, ತರಕಾರಿಗಳು ಈ ಥರದ ಆಹಾರವನ್ನು ಯಥೇಚ್ಛವಾಗಿ ಬಳಕೆ ಮಾಡ್ತಾರೆ ಅವರ ವಯಸ್ಸಿಗಿನ್ನ ಸಣ್ಣವರ ಥರ ಕಾಣ್ತಾರೆ ಅವರು. ಕಾರಣ ಆ ವಯಸ್ಸಾಗುವ ಪ್ರಕ್ರಿಯೆ ಏನಿದೆ ಅದು ಅಷ್ಟು ಫಾಸ್ಟಾಗಿ ನಡೆಯೋದಿಲ್ಲ, ನಿಧಾನವಾಗಿ ಹಂತವಾಗಿ ನಡೆಯೋದ್ರಿಂದ ವಯಸ್ಸಾಗುವ ಪ್ರಕ್ರಿಯೆಯನ್ನು ತಡೆಗಟ್ಟುವಲ್ಲಿ ನಮ್ಮ ಸೌಂದರ್ಯ ವರ್ಧಕ ಆಗಬೇಕು, ಸೌಂದರ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಆಹಾರದಲ್ಲಿ ಸೊಪ್ಪುಗಳನ್ನು ನಾವು ಬಳಕೆ ಮಾಡಲೇಬೇಕು. ಅಂದರೆ ವಿಧವಾಗಿ ಅದನ್ನು ನಾವು ರೊಟೇಷನ್ ಥರ, ಇವತ್ತು ಒಂದಿನ ಸೊಪ್ಪನ್ನು ಬಳಕೆ ಮಾಡಿದ್ರೆ ನಾಳೆ ಬೇರೆಯದು, ನಾಡಿದ್ದು ಇನ್ನೊಂದು, ಈ ಥರ ನಾವು ಒಂದು 5-6 ಸೊಪ್ಪುಗಳನ್ನು ಒಂದು ವಾರದಲ್ಲಿ ಬಳಸ್ತಾ ಬಂತು ಅಂತಂದರೆ ನಮಗೆ ಏನೇನು ದೇಹಕ್ಕೆ ಪೂರಕವಾಗಿ ಬೇಕೋ ಅದೆಲ್ಲದ ಪೋಷಕಾಂಶಗಳನ್ನು ನಾವು ಕೊಡುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ. ಜೊತೆಯಲ್ಲಿ ಈ ಒಂದು ಕಣ್ಣಿನ ಆರೋಗ್ಯ ಏನಿದೆ ಅದಕ್ಕೆ ಇದು ಅತ್ಯಂತ ಅವಶ್ಯ ಅನ್ಬೋದು. ಏಕೆಂದರೆ ಕಣ್ಣಿನಲ್ಲಿ ಫೋಟೋ ಆಕ್ಸಿಡೇಷನ್ ಎನ್ನುವ ಒಂದು ಪ್ರೊಸೆಸ್ ನಡೀತಾ ಇರುತ್ತೆ. ಈ ಸೊಪ್ಪುಗಳಲ್ಲಿರುವ ಜಿಯೋಝ್ಯಾಂಥಿನ್, ಲ್ಯೂಟಿನ್ಗಳು ಏನು ಮಾಡುತ್ತೆ ಅಂದರೆ ನಮ್ಮ ರೆಟೈನಾದಲ್ಲಿರುವ ಮ್ಯಾಕ್ಯುಲಾ ಇದೆಯಲ್ಲ ಅದರ ರಕ್ಷಣೆಯನ್ನು ಮಾಡ್ತಾ ಬರುತ್ತೆ. ಜಿಯೋಝ್ಯಾಂಥಿನ್ ಮತ್ತು ಲ್ಯೂಟಿನ್ ಏನಾಗುತ್ತೆ, ರೆಟೈನಾದ ಮ್ಯಾಕ್ಯುಲಾ ರೀಜನ್ನಲ್ಲಿ ಫೋಟೋ ಆಕ್ಸಿಡೇಷನ್ ಏನಾಗುತ್ತೆ ಅದನ್ನು ತಡೆಗಟ್ಟುವುದರಿಂದ ಈ ಒಂದು ಬ್ಲೂ ಲೈಟಿಂದ ನಮಗೆ ಉಂಟಾಗುವಂತಹ ತೊಂದರೆಗಳು, ಕಣ್ಣಿಗೆ ಏನು ಬಹಳ ಮುಖ್ಯವಾದ ತೊಂದರೆ ಏನಿದೆ ಅದನ್ನು ತಡೆಗಟ್ಟುವಲ್ಲಿ ಸೊಪ್ಪುಗಳ ಪಾತ್ರ ಬಹಳ ಮುಖ್ಯವಾದದ್ದು ಅಂತ ಹೇಳ್ಬೋದು. ಅದರಲ್ಲೂ ಹೊನಗಾನೆ ಸೊಪ್ಪು ಅನ್ನೋದಿದೆಯಲ್ಲ ಅದನ್ನು ಸುಮ್ಮನೆ ಹೇಳ್ತಾರೆ ಹಳ್ಳಿಗರು ಅಥವಾ ಹಿರಿಯರು, ಕಣ್ಣು ಹೋದ್ರೂ ಸಹ ಬರುತ್ತೆ ಅಂತ. ಅಂದರೆ ಕಣ್ಣು ಸಂಪೂರ್ಣವಾಗಿ ಬ್ಲೈಂಡ್ ಆದರೆ ಬರೋದಿಲ್ಲ, ಆದರೆ ಕಣ್ಣಿನ ಆರೋಗ್ಯಕ್ಕೆ ಅತ್ಯಂತ ಪೂರಕ ಅಂತ ಹೇಳುವ ಒಂದು ಉತ್ಪ್ರೇಕ್ಷೆ ಇರ್ಬೋದು ಅದು. ಹಾಗಾಗಿ ಸೊಪ್ಪುಗಳನ್ನು ಬಳಕೆ ಮಾಡ್ತಾ ಬಂದರೆ ಹಸಿರು ಸೊಪ್ಪುಗಳು, ಅದರಲ್ಲೂ ಕ್ಲೋರೋಫಿಲ್ ಯಥೇಚ್ಛವಾಗಿರೋಂಥದ್ದು ಫೋಟೋ ಆಕ್ಸಿಡೇಷನ್ನ ಕಮ್ಮಿ ಮಾಡಿ ಮ್ಯಾಕ್ಯುಲಾ ಡ್ಯಾಮೇಜ್ ಆಗೋದಿದ್ದ ಹಾಗೆ ಮಾಡಿ, ನಾವು ಇತ್ತೀಚೆಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಬ್ಲೂ ಲೈಟ್ ಎಕ್ಸ್ಪೋಜರು ಜಾಸ್ತಿ, ಸತತವಾಗಿ ಮೊಬೈಲ್ ಫೋನ್ ನೋಡುವುದು, ಸತತವಾಗಿ ಟಿ ವಿ ನೋಡುವಂಥದ್ದು, ಸತತವಾಗಿ ಗೇಮ್, ಈ ಥರ ಬಹಳಷ್ಟು ದೀರ್ಘಕಾಲ ನಾವು ಈ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು, ಮುಖ್ಯವಾಗಿ ಮೊಬೈಲ್ ಫೋನುಗಳ ಒಂದು ಬ್ಲೂ ಲೈಟ್ ಅಂತ
ಏನು ಕರಿತೀವಿ ನೀಲಿ ಬಣ್ಣ, ಅದಕ್ಕೆ ಹೆಚ್ಚು ಆ ಒಂದು ಬೆಳಕಿಗೆ ನಾವು ಹೆಚ್ಚು ಎಕ್ಸ್ಪೋಸ್ ಆಗೋದ್ರಿಂದ ಕಣ್ಣಿಗೆ ಬಹಳ ಡ್ಯಾಮೇಜ್ ಆಗ್ತಾ ಇದೆ. ಅದರ ಅರಿವು ನಮಗಿಲ್ಲ. ಅದರಲ್ಲೂ ಮಕ್ಕಳು ಸಹ ಬಹಳಷ್ಟು ಈ ಒಂದು ಪ್ರಕ್ರಿಯೆಗೆ ಒಳಪಡೋದ್ರಿಂದ ಮಕ್ಕಳಿಗೆ ಆಹಾರದಲ್ಲಿ ಎಲ್ಲೋ ಒಂದು ಕಡೆ ಅದು ಸೊಪ್ಪನ್ನು ಚಪಾತಿ ಜೊತೆ ಹಾಕಿ ನೀವು ಚಪಾತಿ ಮಾಡೋಕ್ಕಾದರೂ ಮಾಡಬಹುದು, ಅಥವಾ ಅದರ ಕರಿಗಳು ಮಾಡ್ಬೋದು. ಯಾವುದಾದರೂ ಒಂದು ರೂಪದಲ್ಲಿ ಅವ್ರಿಗೆ ಯಾವುದು ಇಷ್ಟ ಆ ಥರ ಅದನ್ನು ಸೂಪ್ ಮಾಡ್ಬೋದು. ಅವ್ರಿಗೆ ಪ್ರತಿಯೊಬ್ಬ ವ್ಯಕ್ತಿಗೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಸೇವನೆ ಮಾಡೋಕ್ಕೆ ಇಷ್ಟಪಡ್ತಾರೆ. ಯಾರಿಗೆ ಯಾವುದು ಯಾವ ರೀತಿ ಇಷ್ಟ ಆ ರೀತಿಯಲ್ಲಿ ಅದನ್ನು ನಾವು ಬಳಕೆ ಮಾಡ್ತಾ ಬರಬೇಕು. ಬಹಳ ಮುಖ್ಯವಾಗಿ ಸೊಪ್ಪುಗಳಲ್ಲಿರುವ ಡಯಟ್ರಿ ಫೈಬರ್ ಏನಿದೆ, ಸೊಪ್ಪುಗಳಲ್ಲಿ 2 ಥರದ ಫೈಬರ್ ಇರುತ್ತೆ. ಒಂದು ಕರಗುವ ನಾರು, ಇನ್ನೊಂದು ಕರಗದ ನಾರು. ಕರಗುವ ನಾರು ಅಂತಂದರೆ ಅದು ಡೈಜೆಸ್ಟ್ ಆಗಿಬಿಡುತ್ತದು. ಅದು ನಮ್ಮ ಸಣ್ಣ ಕರಳಿನಲ್ಲಿ ಡೈಜೆಸ್ಟ್ ಆಗಿ ದೇಹ ಅದನ್ನೆಲ್ಲ ಹೀರಿಕೊಂಡು ಶಕ್ತಿಯನ್ನು ದೇಹಕ್ಕೆ ಕೊಡುತ್ತೆ. ಕರಗದ ನಾರೇನಿರುತ್ತೆ ಅದು ದೊಡ್ಡ ಕರಳಿಗೆ ಹೋಗುತ್ತೆ. ಸಣ್ಣ ಕರಳಿನಲ್ಲಿ ಕರಗದೇ ಇರೋದು ದೊಡ್ಡ ಕರಳಿಗೆ ಹೋಗುತ್ತೆ. ದೊಡ್ಡ ಕರಳಿನಲ್ಲಿ ಗಟ್ ಮೈಕ್ರೋಬಯೋಮ್ ಅಂತ ಏನಂತೀವಿ ಅದು ಯಥೇಚ್ಛವಾಗಿದೆ, ಹೇರಳವಾಗಿ ಅಲ್ಲಿರೋದು. ಸಣ್ಣ ಕರಳಲ್ಲೂ ಇರುತ್ತೆ, ಆದರೆ ಅದಕ್ಕಿಂತ ದೊಡ್ಡ ಕರಳಿನಲ್ಲಿ ಯಥೇಚ್ಛವಾಗಿ ಈ ಗಟ್ ಮೈಕ್ರೋಬಯೋಮ್ ಇದೆ. ಇವುಗಳೇನು ಮಾಡುತ್ತೆ, ಈ ಕರಗದ ನಾರನ್ನು ಬಳಸ್ಕೊಂಡು 3 ಬಹಳ ಪ್ರಮುಖವಾದ ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ಗಳನ್ನು ಬಿಡುಗಡೆ ಮಾಡುತ್ತೆ. ಅದರಲ್ಲಿ ಬ್ಯೂಟರೇಟು, ಪ್ರೊಪಿಯೋನೇಟ್, ಅಸಿಟೇಟ್. ಅದರಲ್ಲಿ ಬ್ಯೂಟರೇಟ್ ಇದೆಯಲ್ಲ ಅದು ಅತ್ಯಂತ ಅವಶ್ಯಕವಾದದ್ದು. ಕಾರಣ ಅದು ನಮ್ಮ ಕರುಳಿನ ಗೋಡೆಗಳನ್ನು ಶಕ್ತಿಯುತವಾಗಿಡುತ್ತೆ, ಕರುಳಿನಲ್ಲಿ ಉರಿಯೂತ ಇರದಿದ್ದ ಹಾಗೆ ಕಾಪಾಡುತ್ತೆ, ಕರುಳು ಲೀಕಿ ಗಟ್ ಆಗದಿದ್ದ ಹಾಗೆ ಕಾಪಾಡುತ್ತೆ. ಜೊತೆಯಲ್ಲಿ ಸೆರೋಟೋನಿನ್ ಹಾರ್ಮೋನನ್ನು ಸಹ ಬಿಡುಗಡೆ ಮಾಡೋದರಿಂದ ಇದು ಅತ್ಯಂತ ಅವಶ್ಯ ಅಂತ ನಾವು ಹೇಳ್ಬೋದು. ಜೊತೆಯಲ್ಲಿ ಈ ಒಂದು ಸೊಪ್ಪಿನಲ್ಲಿ ಇರುವಂತಹ ವಿಟಮಿನ್ ಕೆ ಏನಿದೆ ಅದು ನಮ್ಮ ಮೂಳೆಗಳ ರಕ್ಷಣೆಗೆ ಅತ್ಯಂತ ಅವಶ್ಯ. ತಮಗೆಲ್ಲ ಗೊತ್ತಿದೆ ವಿಟಮಿನ್ ಡಿಗೆ ನಾವು ಅಂದರೆ ಸೂರ್ಯನ ಒಂದು ಬೆಳಕಿಗೆ ನಾವು ಎಕ್ಸ್ಪೋಸ್ ಆದಾಗ ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ, ನಮ್ಮ ಮೂಳೆಗಳು ಗಟ್ಟಿಯಾಗುತ್ತೆ ಅಂತ. ಜೊತೆಯಲ್ಲಿ ವೈಟಮಿನ್ ಕೆನೂ ಅತ್ಯಂತ ಅವಶ್ಯ. ಕಾರಣ ಏನಂದರೆ ವೈಟಮಿನ್ ಕೆ ಏನು ಮಾಡುತ್ತೆ ಅಂದರೆ ಆಸ್ಟಿಯೋಕ್ಯಾಲ್ಸಿನ್ ಎನ್ನುವ ಒಂದು ಪ್ರೋಟೀನನ್ನು ಬಿಡುಗಡೆ ಮಾಡುತ್ತೆ. ಈ ಒಂದು ಬೋನ್ಸ್ ಮೂಳೆಗಳ ಬೆಳವಣಿಗೆಯಲ್ಲಿ ಆಸ್ಟಿಯೋಕ್ಯಾಲ್ಸಿನ್ ಏನಿದೆ ಅದರ ಒಂದು ಏನು ಪ್ರಭಾವ ಅತ್ಯಂತ ಹೆಚ್ಚು ಅಂತಲೇ ಅನ್ಬೋದು. ನೇರವಾಗಿ ಅದು ಮೂಳೆಗಳ ಬೆಳವಣಿಗೆಯನ್ನು ಉಂಟು ಮಾಡೋದ್ರಿಂದ ಸೊಪ್ಪುಗಳನ್ನು ಯಾರು ಸೇವನೆ ಮಾಡ್ತಾರೆ ಅವರು ಒಂದು ಶಕ್ತಿಶಾಲಿಯಾದ ಗಟ್ಟಿಮುಟ್ಟಾದ ಒಂದು ಬೋನ್ ಡೆನ್ಸಿಟಿ ಚೆನ್ನಾಗಿರುತ್ತೆ, ಮಸಲ್ ಮಾಸ್ ಚೆನ್ನಾಗಿರುತ್ತೆ. ಮುಖ್ಯವಾಗಿ ಮೂಳೆಗಳು ಬಹಳ ಆರೋಗ್ಯಕರವಾಗಿರುವುದನ್ನು ನಾವು ನೋಡಬಹುದು. ಯಾವ ವ್ಯಕ್ತಿ ಸೊಪ್ಪುಗಳ ಸೇವನೆಯನ್ನು ಮಾಡ್ತಾ ಬರ್ತಾರೆ ಅವರ ಒಂದು ದಿನನಿತ್ಯದ ಆಹಾರ ಕ್ರಮದಲ್ಲಿ ಅವರಿಗೆ ಕ್ಯಾನ್ಸರಿಂದ ರಕ್ಷಣೆ ದೊರಕುತ್ತೆ ಅಂತೇಳಿ ಬಹಳಷ್ಟು ವೈಜ್ಞಾನಿಕ ವರದಿಗಳು ಸ್ಪಷ್ಟಪಡಿಸಿವೆ. ಕಾರಣ ಏನಂತಂದರೆ ಇದರಲ್ಲಿ ಫೈಟೋಕೆಮಿಕಲ್ಸ್ಗಳು ಯಥೇಚ್ಛವಾಗಿದೆ, ಕ್ಲೋರೋಫಿಲ್ ಯಥೇಚ್ಛವಾಗಿದೆ. ಇವುಗಳು ಅಪೋಪ್ಟಾಟಿಕ್ ಪಾತ್ವೇನ ಆ್ಯಕ್ಟಿವೇಟ್ ಮಾಡೋದು, ಜೊತೆಯಲ್ಲಿ ಟ್ಯೂಮರ್ ಸಪ್ರೆಸರ್ ಜೀನ್ಸ್ಗಳನ್ನ ಆ್ಯಕ್ಟಿವೇಟ್ ಮಾಡೋದು, ಇಂತಹ ಕಾರ್ಯದಲ್ಲಿ ಹೆಚ್ಚು ಅವ್ರನ್ನ ಆ್ಯಕ್ಟಿವೇಟ್ ಮಾಡೋದ್ರಿಂದ ಅವರಿಗೆ ಕ್ಯಾನ್ಸರಿಂದ ಎಲ್ಲೋ ಒಂದು ಕಡೆ ರಕ್ಷಣೆ ದೊರಕುತ್ತೆ. ದೇಹದಲ್ಲಿ ಡ್ಯಾಮೇಜ್ ಸೆಲ್ಸ್ಗಳು ಇದ್ದರೂ ಸಹ ಅವುಗಳನ್ನು ದೇಹ ನಾಶ ಮಾಡಿ ಕ್ಯಾನ್ಸರಿಂದ ರಕ್ಷಣೆ ಕೊಡುತ್ತೆ. ಅದರ ಕರುಳಿನ ಆರೋಗ್ಯ, ಕೊಲಾನ್ ಕ್ಯಾನ್ಸರ್ ಅಂತ ಏನಂತಾರೆ ಅದು ಸಾಮಾನ್ಯವಾಗಿ ಬರಲ್ಲ. ಕಾರಣ ಕೊಲಾನ್ನಲ್ಲಿ ಕರುಳಿನಲ್ಲಿ ಇನ್ಫ್ಲಮೇಷನ್ ಅಥವಾ ಉರಿ ಊತವನ್ನು ಆಗದಿದ್ದ ಹಾಗೆ ಈ ಸೊಪ್ಪುಗಳಲ್ಲಿರುವಂತಹ ಲವಣಾಂಶ, ಖನಿಜಾಂಶಗಳು, ವಿಟಮಿನ್ಗಳು ಏನಿದೆ ಅದು ಕಾಪಾಡುತ್ತೆ ಅಂತೇಳಿ ವಿಜ್ಞಾನಿಗಳು ಬಹಳಷ್ಟು ಸಂಶೋಧನೆಗಳ ಮೂಲಕ ಅದನ್ನು ದೃಢಪಡಿಸಿದ್ದಾರೆ. ಹಾಗಾಗಿ ಸೊಪ್ಪುಗಳು ಬರೀ ನಮ್ಮ ಮೆದುಳಿನ ಬೆಳವಣಿಗೆ, ಹೃದಯದ ಆರೋಗ್ಯ, ಮೂಳೆಯ ಆರೋಗ್ಯ, ಕಣ್ಣಿನ ಆರೋಗ್ಯ, ಇದರ ಜೊತೆಯಲ್ಲಿ ದೇಹದಲ್ಲಿ ಒಟ್ಟಾರೆ ಉರಿ ಊತ ಇಲ್ಲದಿದ್ದ ಹಾಗೆ ಇನ್ಫ್ಲಮೇಷನ್ ಕಡಿಮೆ ಆಗಬೇಕು, ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ಗಳ ಲೆವೆಲು ಕಡಿಮೆ ಆಗಬೇಕು. ಆ ರೀತಿ ನಮ್ಮ ದೇಹವನ್ನು ಜೊತೆಗೆ ರಕ್ತದೊತ್ತಡ ಇವೆಲ್ಲ ಏನಿದೆ ಮೆಟಬಾಲಿಕ್ ಡಿಸೀಸ್ ಅಂತ ಕರಿತೀವಲ್ಲ ಇವನ್ನೆಲ್ಲದನ್ನು ಕಡಿಮೆ ಮಾಡುತ್ತೆ. ಅದರಲ್ಲೂ ಪ್ರಮುಖವಾಗಿ ಮಧುಮೇಹವನ್ನು ತಗ್ಗಿಸುವಂತಹ ಇನ್ಸುಲಿನ್ ಸೆನ್ಸಿಟಿವಿಟಿ ಚೆನ್ನಾಗಿ ಮಾಡುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಆದರೆ ನಮಗೆ ತೊಂದರೆ, ಮಧುಮೇಹ ಬರೋ ಅಂಥದ್ದು. ಇನ್ಸುಲಿನ್ ಸೆನ್ಸಿಟಿವಿಟಿ ಚೆನ್ನಾಗಿದ್ದಾಗ ಮಧುಮೇಹದಿಂದ ನಮಗೆ ರಕ್ಷಣೆ ಸಿಕ್ಕುತ್ತೆ. ಹಾಗಾಗಿ ಅದರಲ್ಲೂ ಪ್ರಮುಖವಾಗಿ ಮೆಂತ್ಯ ಸೊಪ್ಪಲ್ಲಿ ಈ ಒಂದು ಅಂಶ ಇರೋದ್ರಿಂದ ಅದು ಇನ್ಸುಲಿನ್ ಸೆನ್ಸಿಟಿವಿಟಿನ ಜಾಸ್ತಿ ಮಾಡುತ್ತೆ, AMPK ಪಾತ್ವೇನ ಆ್ಯಕ್ಟಿವೇಟ್ ಮಾಡುತ್ತೆ. AMPK ಪಾತ್ವೆ ಆ್ಯಕ್ಟಿವೇಟ್ ಆದರೆ MTOR ಪಾತ್ವೆ ಡೌನ್ ಆಗಬೇಕು. ಹಾಗಾಗಿ ಅದರಲ್ಲಿ ಪ್ರಮುಖವಾಗಿ ನಾವು ಸೇವಿಸಲೇಬೇಕಾದ ಸೊಪ್ಪುಗಳು ಅಂತ ನಾವು ನೋಡೋದಾದರೆ ಮೊದಲನೇ ಇದಕ್ಕೆ ಬರೋಂಥದ್ದು ಸ್ಥಾನಕ್ಕೆ ನುಗ್ಗೆ ಸೊಪ್ಪು.
ನಂತರ ಇದರಲ್ಲಿ ಬೇಕಾದಷ್ಟು ಅಂಶಗಳು ನಾನು ಇನ್ನೊಂದು ವಿಡಿಯೋದಲ್ಲಿ ವಿವರಿಸಿದ್ದೀನಿ. ನಂತರ ಪಾಲಕ್ ಸೊಪ್ಪಲ್ಲಿ ಫೋಲೇಟ್ ಯಥೇಚ್ಛವಾಗಿರೋದ್ರಿಂದ ಅದನ್ನು ನಾವು ಸೇವನೆ ಮಾಡಲೇಬೇಕು. ಬಸಳೆ ಸೊಪ್ಪು ಅದನ್ನು ನಾವು ಮಲಬಾರ್ ಸ್ಪಿನಾಚ್ ಅಂತಲೂ ಕರಿತೀವಿ. ಯಥೇಚ್ಛವಾದ ಕ್ಲೋರೋಫಿಲ್ ಇದೆ, ಯಥೇಚ್ಛವಾದ ಅದರಲ್ಲಿ ಬಹಳಷ್ಟು ಒಂದು ಮೆಗ್ನೀಷಿಯಮ್ ಆಗ್ಬೋದು, ಕ್ಯಾಲ್ಶಿಯಮ್ ಆಗ್ಬೋದು, ಐರನ್ ಕಂಟೆಂಟ್ ಎಲ್ಲ ಯಥೇಚ್ಛವಾಗಿರೋದ್ರಿಂದ ನಮ್ಮ ರಕ್ತ ಹಿಮೋಗ್ಲೋಬಿನ್ಗೂ ಸಹ ಬಹಳ ಮುಖ್ಯವಾದದ್ದು. ಮತ್ತು ನಮ್ಮ ಕೊಲಾಜಿನ್ ತಯಾರಿಕೆಯಲ್ಲೂ ಸಹ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಅದರ ಜೊತೆಗೆ ಸಬ್ಬಸಿಗೆ ಸೊಪ್ಪು ಅಂತಲೂ ಕರಿತೀವಿ, ಅದು ಸಾಮಾನ್ಯವಾಗಿ ಸಿಗುತ್ತೆ. ಸಬ್ಬಸಿಗೆ ಸೊಪ್ಪಾಗಬಹುದು. ದಂಟಿನ ಸೊಪ್ಪಲ್ಲೂ ಯಥೇಚ್ಛವಾಗಿ ಮೆಗ್ನೀಷಿಯಮ್, ಕ್ಯಾಲ್ಶಿಯಮ್, ಐರನ್ ಈ ಥರದ ಕಂಟೆಂಟ್, ಲ್ಯೂಟಿನ್ ಮತ್ತು ಜಿಯಾಕ್ಸಾಂಥಿನ್ ಬೇಕಾದಷ್ಟು ಈ ಥರದ ಅಂಶಗಳಿದೆ. ಹಾಗಾಗಿ ದಂಟಿನ ಸೊಪ್ಪು ಈ ಥರದ ಒಂದು 5-6 ಸೊಪ್ಪುಗಳನ್ನು ನಮ್ಮ ಆಹಾರದಲ್ಲಿ ಬಳಕೆ ಮಾಡ್ತಾ ಬರೋದು. ಜೊತೆಯಲ್ಲಿ ಅಪರೂಪಕ್ಕೆ ಸಿಕ್ಕುವ ಹೊನಗಾನೆ ಸೊಪ್ಪು, ಬೇರೆ ಥರದ ಸೊಪ್ಪುಗಳನ್ನು ನಾವು ಬಳಕೆ ಮಾಡ್ಬೋದು. ಆದರೆ ನಮ್ಮ ಆಹಾರದಲ್ಲಿ ಸೊಪ್ಪುಗಳನ್ನು ನಾವು ಬಳಸಲೇಬೇಕು, ಇದು ಕಡ್ಡಾಯ, ಇಲ್ಲಿ ಆಪ್ಷನ್ ಇಲ್ಲ. ಕಾರಣ ಏನಂದರೆ ಯಥೇಚ್ಛವಾದ ಸಂಪದ್ಭರಿತವಾದ ಅಂಶಗಳನ್ನು ಅವು ಹೊಂದಿರೋದ್ರಿಂದ ನಮ್ಮ ಆರೋಗ್ಯಕ್ಕೆ ಅವು ತುಂಬ ಪೂರಕವಾಗಿದೆ. ಜೊತೆಗೆ ಮಲಬದ್ಧತೆಯನ್ನು ಸಹ ಕಡಿಮೆ ಮಾಡುತ್ತೆ. ಕಾರಣ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇದೆ. ಅಂದರೆ ನಾನ್ ಸಾಲ್ಯುಬಲ್ ಫೈಬರ್ ಏನಿದೆ ಅದರಿಂದ ಮಲಬದ್ಧತೆ ಕಮ್ಮಿ ಆಗುತ್ತೆ. ಆಗ ನಮ್ಮ ಕರುಳಿನ ರಕ್ಷಣೆಯನ್ನು ಮಾಡುತ್ತೆ, ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ರಕ್ಷಣೆ ಮಾಡುತ್ತೆ. ಹಾಗಾಗಿ ನಮ್ಮ ಆಹಾರದಲ್ಲಿ ಸೊಪ್ಪನ್ನು ನಾವು ಕಂಪಲ್ಸರಿ ಅಂತಲೇ, ಕಡ್ಡಾಯ ಅಂತಲೇ ಅನ್ಕೋಬೇಕು. ಕೊತ್ತಂಬರಿ ಸೊಪ್ಪಿನ ಇನ್ನೊಂದು ಬಹಳ ಪ್ರಮುಖವಾದ ಅಂಶ ಏನು ಅಂತಂದರೆ, ಹೆವಿ ಮೆಟಲ್ ಏನಿದೆ, ಲೆಡ್, ಮರ್ಕ್ಯುರಿ ಇಂಥದನ್ನು ಸಹ ಅದು ಕಡಿಮೆ ಮಾಡ್ತಾ ಬರುತ್ತೆ ದೇಹದಲ್ಲಿ ಅವುಗಳ ಅಂಶವನ್ನು ಅಂತ ಒಂದಷ್ಟು ಸಂಶೋಧನೆಗಳು ತಿಳಿಸಿವೆ. ಹಾಗಾಗಿ ನಮ್ಮ ಆಹಾರ ತಯಾರಿಕೆಯಲ್ಲೂ ಸಹ ನಾವು ಯಥೇಚ್ಛವಾಗಿ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ಬಳಕೆ ಮಾಡ್ಬೋದು. ನಾವು ಏನೇ ಆಹಾರ ಮಾಡಬೇಕು ಅಂದರೂ ಅವುಗಳನ್ನು ಬಳಕೆ ಮಾಡಿದ್ರೆ ಅದರಲ್ಲಿರುವ ಅಂಶಗಳು ಆಹಾರದೊಂದಿಗೆ ಸೇರಿಕೊಂಡು ಏನಾಗುತ್ತೆ, ನಮಗೆ ಹೆಚ್ಚಿನ ರಕ್ಷಣೆಯನ್ನು ನೀಡುತ್ತೆ. ನಮಸ್ಕಾರ.